ರಸ್ಮಕ್ಕ ರಸ್ಮಕ್ಕ ಏನ್ ಮಾಡ್ತಾ ಇದ್ಯೆ? ಏನಿಲ್ಲ ಕಣೆ ಭಾಗ್ಯಮ್ಮ. ಈಗಿನ ಉಣ್ಣಮ್ಮ ಪಾಲ್ತಕ್ ಹೋಗ್ಬೇಕಾಗಿತ್ತು. ಈಗ ಒಂದ್ ಮಳೆ ಆಗಿತ್ತಲ್ಲ, ಗೇಯಿಸ್ಬಿಟ್ಟು ಕಡಲೆ ಬೀಜ ಬಿತ್ತಬೇಕು. ಅದಕ್ಕೆ ನಮ್ಮ ಯಪ್ಪ ಹೊಲ್ತಕ್ ಹೋಗಿ ನೋಡ್ಕೊಂಬತ್ತೀನಿ, ಒಂದಿಟ್ಟು ಯಾವಾರಿದ್ರೆ ಗೇಯ್ಸನ ಇವತ್ತು ಅಂತ ಹೇಳ್ತಿತ್ತು. ನಮ್ಮ ಅಯ್ಯಪ್ಪನ ದಾರಿನೇ ನೋಡ್ತಿದ್ದೆ. ಆ ಅಪ್ಪಿನ ಉಂಡಿಲ್ಲ, ಅದಕ್ಕೆ ಬಂದೆ ಉಂಬಕ್ಕಿಕ್ಕನ ಅಂತಾನ. ನೀನ್ ಉಂಡ್ ಬಂದೆ? ಕಡಲೆ ಬೀಜ ಬಿತ್ತುತ್ತೀರೇನು? ಕಣೆ ಭಾಗ್ಯಮ್ಮ, ಹೆಂಗು ಮಳೆ ಆಗೈತಲ್ಲ, ಮಳೆಗೇನೆ ಕಡಲೆ ಬೀಜ ಬಿತ್ತಾನ ಅಂತಾನ. 5 ಎಕರೆ ಜಮೀನ್ ಸಿಕ್ಕಿತ್ತಲ್ಲಮ್ಮ, ಸಾವುಕಾರಿಂದ ಬಿಡಿಸ್ಕೊಂಡ್ವಲ್ಲ. ಅಡಿಕೆ ಗಿಡ ತೆಂಗಿನ ಗಿಡ ಇದಾವೆ. ಆಮೇಲೆ ಇನ್ ಮಿಕ್ಕಿರೋದು ರಾಗಿ ಹತ್ತಿ ಬೆಳಿತೀವಿ. 1 ಎಕರೆ ಖಾಲಿ ಐತಿ. ಅದಕ್ಕೆ ಆ ಖಾಲಿ ಜಮೀನಿಗೆ ಕಡಲೆ ಬೀಜ ಬಿತ್ತಾನ. ಹೆಂಗೋ ಮಳೆ ಆಗೈತೆ, ಮುಂದಾರ್ತೆ ಬಿತ್ತಾನ ಅಂತಾನ. ನಿಮ್ದೇನಿಲ್ವೇ ನೀವಲ್ಲ? ನಿಮ್ದು 1 ಎಕರೆನೋ ಏನೋ ಐತೆ ದಿನೆಗೆ ಅಂತ ಹೇಳ್ತಿದ್ರಿ. ಅದಕ್ಕೆ ಕಡಲೆ ಬೀಜನ ಯಾಕನ ಹಾಕ್ರಿ ಒಳಗೇಸಿ. ಅಯ್ಯೋ ನನ್ ಗಂಡ ನಿನ್ ಗಂಡ ನಂಗೇನಮ್ಮ. ಅದು ಅಂತದೆಲ್ಲ ತಲೆ ಕೆಡಿಸ್ಕೊಂಬದಲ್ಲ. ಸುಮ್ಮನೆ ಕೂಲಿ ಹೋಗು ಅಂದ್ರೆ ಹೋಗುತ್ತೆ ಬರುತ್ತೆ. ಒಂದಿಟ್ಟು ಎಣ್ಣೆ ಕುಡಿಯುತ್ತೆ, ಒಂದಿಟ್ಟು ತಂದು ಕೊಡ್ತಾನೆ. ಅಷ್ಟಾಗಿ ಎತ್ತಾಗ ಹೆಂಗೋ ಜೀವನ ಮಾಡ್ಕೊಂಡು ಇದೀವಿ. ನಾನು ಕೂಲಿ ಹೋಗ್ತೀನಿ, ನಮ್ಮ ಅತ್ತೆ ಒಬ್ಳು ಎಲ್ಗೂ ಹೋಗಲ್ಲ. ನನ್ನ ಕೈಲಿ ಆಗಲ್ಲ ಅಂತಾಳೆ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. ಏನು ಮಾಡೋದು? ಬಿಡು. ನೀನು ಹೆಂಗೋ ಅತ್ಲಾಗೆ ಅದೃಷ್ಟವಂತೆ. ಸಿನಪ್ನಂತ ಹೆಂಡತಿ ಗಂಡ ಸಿಗ್ಬೇಕು ಅಂತಂದ್ರೆ ಪುಣ್ಯ ಮಾಡಿದ್ದೆ. ನನ್ನ ಗಂಡೇನೋ ಒಳ್ಳೆಯವನೇನೆ, ಆದ್ರೆ ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಜಾಲ್ದ್ ನಂಬಿಡ್ತಾರೆ. ಅದೇ ಒಂದ್ ನನಗೆ ಚಿಂತೆ. ಹೋಗ್ಲಿ ಬಿಡಾತಾಗೆ, ಏನ್ ಮಾಡಕ್ಕಾಗುತ್ತೆ? ಎಲ್ಲಾರು ಒಂದೇ ಸಮಕ್ಕೆ ಇರ್ಬೇಕಂದ್ರೆ ಆಗುತ್ತಾ? ಬಿಡು, ಅದಕ್ಕೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡ. ಹೆಂಗೋ ಇವಾಗ ನಿನ್ ಗಂಡ ನಿನ್ ಮಾತು ಕೇಳ್ಕೊಂಡು ಹೆಂಗಾತಾಗೆ 5 ಎಕರೆ ಜಮೀನು ಸಿಕ್ಕೈತೆ, ಹೊಲ ಉಳ್ಮೆ ಮಾಡ್ಕೊಂಡು ಒಳ್ಳೆ ಬೆಳೆ ತೆಗಿತಾ ಇದ್ದೀರಾ, ಸಂತೋಷವಾಗಿರ್ರಿ. ನಾನು ಹಂಗೆ ಅಂದ್ಕೊಂಡಿದ್ನಮ್ಮ. ನಮ್ಮ ಅತ್ತೆ ಒಂದು ಅರ್ಥ ಮಾಡ್ಕೊಂಡಂಗೆ ಜಗಳ ಮಾಡ್ಕೊಂಡು ಅದೇ ಹೋಗಿ ಕುಕ್ಕಣೈತೆ ಗೌರಿರ್ ಮನೆಗೆ. ನೋಡು, ಅಲ್ಲ ಹೋಗಿದ್ದು 2 ದಿವಸ ಬರುತ್ತೆ ಬಿಡು ಅಂತ ನಾನ್ ತಿಳ್ಕೊಂಡಿದ್ರೆ ಬರ್ಲೇ ಇಲ್ವಲ್ಲಿ. ಅಲ್ಲೇನೆ ಒಂದ್ 4-5 ದಿವಸ ಆತು. ಅಲ್ಲ ನೆಂಟ್ರ ಮನೆಗೆ ಹೋಗಿ ಹಿಂಗ್ ಕುಕ್ಕಂಡ್ರೆ ಅವ್ರು ಏನ್ ತಪ್ಪು ತಿಳ್ಕೊಂಬಲ್ಲ ನಮ್ಮ ಬಗ್ಗೆನ. ನಮ್ಮ ಅತ್ತೆ ಅಂತೂ ಏನಂಗೇನೆ ನಾನೇನು ಪುಕ್ಸಟ್ಟೆ ಕೊಟ್ಟಿದ್ದೀನೇನೋ ಅವ್ರಿಗೆ ದುಡ್ಡು ಅಮ್ಮಂಗ ಆಡ್ತೈತಲ್ಲ. ಅಲ್ಲ ಕಷ್ಟದಾಗಿರೋರ್ಗೆ ನಾವು ಸಹಾಯ ಮಾಡಿದ್ರೆ ನಮ್ಗೂ ದೇವ್ರು ಒಳ್ಳೇದ್ ಮಾಡ್ತಾನಮ್ಮ. ಈಗ ನಮ್ಗೆ 5 ಎಕರೆ ಜಮೀನು ಸಿಗ್ಲಿಲ್ಲ ಅಂತಂದ್ರೆ ನಾವು ನಿಂಗಮ್ಮರಂಗೇನೆ ಕೂಲಿ ಮಾಡ್ಕೊಂಡು ತಿನ್ಬೇಕಾಗಿತ್ತು ತಾನೆ. ಏನೋ ದೇವ್ರು 4 ಕಾಸು ಕೊಟ್ಟಾಗ ನಾವು ಇನ್ನೊಬ್ರಿಗೆ ಬಡವ್ರಿಗೆ ಸಹಾಯ ಮಾಡ್ಬೇಕಂತಾನ ನಾನು ಕೊಟ್ಟನಮ್ಮ. ನಮ್ಮ ಅತ್ತೆ ಅಷ್ಟಕ್ಕೇನೆ ಮುಂಚ್ಕೊಂಡು ಗೌರಿರ್ ಮನೆಗೆ ಹೋಗಿತ್ತಲ್ಲ. ಏನ್ ಮಾಡೋಣ ಹೇಳತ್ಲಾಗಿ. ಲಕ್ಷ್ಮೀಂದ ಅಕ್ಕ ಬಾರೆ ಬನು ಬಾ. ಯಾಕೆ ಬಂದಿದ್ದೆ? ಏನೂ ಇಲ್ಲ ಲಕ್ಷ್ಮೀಂದ ಅಕ್ಕ, ನಮ್ದು ಯಜಮಾನ್ರು ಹಂಪೆಕಾಯಿಗೆ ತಂದ್ಬಿಟ್ಟಿದ್ರು, ಅದಕ್ಕೆ ಉಪ್ಪಿನಕಾಯಿ ಹಾಕಿದೆ. ನಿಮ್ದಕ್ಕೆ ಕೂಡ ಉಪ್ಪಿನಕಾಯಿ ತಿನ್ನಂಗಾಗುತ್ತೆ, ಏನಾದ್ರೂ ಹುಳಿ ತಿನ್ಬೇಕು ಅನ್ಸುತ್ತೆ ಕಣೆ ಬಾನು. ನಮ್ದು ಮನೇಲಿ ಉಪ್ಪಿನಕಾಯಿನೇ ಇಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ನಿಮ್ದಕ್ಕೆ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ ಲಕ್ಷ್ಮೀಂದ ಅಕ್ಕ. ತಗೊಳ್ಳಿ. ಎಲ್ಲಿ ತಂದಿದ್ನೇ ನಿನ್ ಗಂಡ? ಅದೇ ಲಕ್ಷ್ಮೀಂದ ಅಕ್ಕ, ನಮ್ದು ಯಜಮಾನ್ರು ಬಟ್ಟೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅಲ್ಲಿ ಯಾರ್ದೋ ಮನೆ ಹತ್ರ ಇತ್ತಂತೆ ಗಿಡ, ನಮ್ದಕ್ಕೆ ಸ್ವಲ್ಪ ಕೊಡಿ ಅಂತ ಹೇಳಿ ಕೇಳಿ ಇಸ್ಕೊಂಡ್ ಬಂದಿದ್ರು. ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಬಾನು ನೀನು. ಏನ್ ಮಾಡಿದ್ರು ತಂದು ಕೊಡ್ತೀಯ ಬಸ್ರಿ ಅಂತ ಹೇಳಿ. ಕೊಡು. ಮೊನ್ನೇನು ಅಷ್ಟೇ, ನಾನು ಅಡುಗೆ ಮಾಡಿಲ್ದೇ ಇದ್ದಾಗ ನೀನೇ ನಿಮ್ಮ ಮನೆಯಿಂದ ಚಿತ್ರಾನ್ನ ತಂದು ಕೊಟ್ಟೆ ಊಟ ಮಾಡಕ್ಕೆ. ಅಯ್ಯೋ ಇರ್ಲಿ ಬಿಡಿ ಲಕ್ಷ್ಮೀಂದ ಅಕ್ಕ, ನಮ್ದಕ್ಕೆ ಏನಾದ್ರೂ ಕಷ್ಟಾಗೆ ಬಂದ್ರೆ ನಿಮ್ದು ಸಹಾಯ ಮಾಡ್ತಿರಲ್ಲ. ನಾವು ಸಹಾಯ ಮಾಡಿದ್ರೆ ನಿಮ್ದಕ್ಕೆ ಕೂಡ ಮಾಡ್ತೀರಾ. ಒಬ್ರಿಗೊಬ್ರು ಆಗ್ಬೇಕು ಅಲ್ವಾ? ಅಕ್ಕಪಕ್ಕದಲ್ಲಿ ಇದೀವಿ, ಒಂದೇ ಊರಲ್ಲಿ ಇದೀವಿ ಅಂದ್ರೆ. ತಗೊಳ್ಳಿ. ಸರಿ ಕೊಡೆ ಬಾನು. ನಮ್ಮವರೇ ನಮ್ಗೆ ಆಗಲ್ಲ, ಯಾವ ಸಂಬಂಧನೂ ಇಲ್ದೇ ಇರೋ ನೀನು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಯಾಕೆ ಪತ್ರ ಇಟ್ಕೊಂಡಿದ್ಯಲ್ಲ ಆ ಕೈಗೆ? ಅದು ಯಾರ್ದೆ ಅದು? ಇದಾ? ಅಯ್ಯೋ ಬಂದ ತಕ್ಷಣ ಕೊಡೋದೇ ಮರ್ದಿದೆ ನೋಡು ಲಕ್ಷ್ಮೀಂದ ಅಕ್ಕ. ಆ ಪೋಸ್ಟ್ ಅವಣ್ಣ ಇದಾರಲ್ಲ, ನಿಮ್ದು ಮನೆಗೆ ಪೋಸ್ಟ್ ಬಂದಿದೆ, ಕೊಟ್ಬಿಡಿ ಅಂತ ಹೇಳಿ ನಮ್ದು ಕೈಗೆ ಕೊಟ್ಬಿಟ್ರು. ನಮ್ದು ಕೇಳಿದ್ರು ಲಕ್ಷ್ಮಕ್ಕರ್ಗೆ ಯಾವ್ದೋ ಒಂದು ಪತ್ರ ಬಂದಿದೆ, ಆ ಕಡೆ ಹೋಗಂಗಿದ್ರೆ ಕೊಟ್ಬಿಡಮ್ಮ ಅಂತ ಹೇಳಿ ಆ ಪೋಸ್ಟ್ ಹಣ ಕೊಟ್ಟು ನಮ್ದು ಕೈಯಲ್ಲಿ ತಗೊಳ್ಳಿ, ಯಾರೋ ನಿಮ್ದಕ್ಕೆ ಪತ್ರಗೆ ಬರ್ದಿದ್ದಾರೆ. ಹೌದಾ? ನನಗೆ ಯಾರು ಪತ್ರ ಬರ್ದಿರ್ಬೋದು? ನಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲೋ ಯಾರು ಕೊಟ್ಟಾದ್ರೂ ಬರ್ಸಿ ಹಾಕ್ಸಿರ್ಬೇಕು ಅನ್ಸುತ್ತೆ. ಅದ್ರಾಗೆ ಅಡ್ರೆಸ್ ಬರ್ದಿರ್ತಾನೆ ನೋಡಿ, ಯಾರು ಕಳ್ಸಿದ್ದಾರೆ ಅಂತಾನ ಲಕ್ಷ್ಮಕ್ಕ. ಯಾರು ಕಳ್ಸವ್ರೆ? ಇದು ನಮ್ಮ ಅಪ್ಪಯ್ಯ ಅಮ್ಮನ ಪತ್ರ ಅಲ್ಲ, ಜಿಲೇಬಿ ಬರ್ದಳ ಕಣೆ. ಅದೇ ನಮ್ಮ ನಾದ್ನಿ ಗೌರಿ ಇದ್ದಾಳಲ್ಲ, ಗೌರಿ ತಂಗಿ, ಅವಳು ಬರ್ದಿರೋದು. ಜಿಲೇಬಿನ ಅವಳು ಬರ್ದಿದ್ದಾಳ? ಏನ್ ನೋಡಿ ಲಕ್ಷ್ಮಕ್ಕ, ನಿಮ್ಮ ಅಮ್ಮ ಎಲ್ಗ ಹೋಗೈತಲ್ಲ, ಅದಕ್ಕೆ ಏನೋ ಹೇಳಕ್ಕಂತ ಹೇಳಿ ಪತ್ರ ಬರ್ದಿರ್ಬೇಕು. ಓದ್ ನೋಡಿ ಅದೇನ್ ಬರ್ದೇವಳೆ ಅಂತಾನ. ಓದ್ತಾ ಇದ್ದೀನಿ ನೀರೇ ಬಗ್ಗೆ ಒಂದ್ ಸಣ್ಣ ಹೊತ್ತು ಓದೋದಾಗತಕ್ಕನ ಹೇಳ್ತೀನಿ ಅದೇನ್ ಬರ್ದೇವಳೆ ಅಂತಾನ. ಪ್ರೀತಿಯ ಅಣ್ಣ ಅತ್ತಿಗೆ ನಿಮ್ಮ ತಂಗಿ ಮಾಡುವ ನಮಸ್ಕಾರಗಳು. ಪ್ರೀತಿಯ ಅಣ್ಣ ಅತ್ತಿಗೆಗೆ ಜಿಲೇಬಿ ಮಾಡುವ ನಮಸ್ಕಾರಗಳು. ನಾವಿಲ್ಲಿ ಕ್ಷೇಮವಾಗಿದ್ದೇವೆ, ನೀವು ಕ್ಷೇಮ ಅಂತ ಹೇಳಿ ನಂಬಿದ್ದೀನಿ. ನನಗೆ ಹೆರಿಗೆ ಆಗಿ ಗಂಡು ಮಗು ಆಗಿದೆ. ಈ ವಿಷಯನ ನಿಮಗೆ ತಿಳಿಸು ಅಂತೇಳಿ ಗೌರಿ ಅಕ್ಕನಿಗೆ ಹೇಳಿದ್ದೆ, ಆದರೆ ಗೌರಿ ನಿಮಗೆ ಪತ್ರ ಬರ್ದಿಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ಲು, ಪತ್ರ ಬರ್ದಿದ್ದೀನಿ ಅಂತ ಹೇಳಿ. ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿ ದೊಡ್ಡಮ್ಮ ನಮ್ಮ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು.
ಆದ್ರೆ ದೊಡ್ಡಮ್ಮ ಬಂದಿರೋದು ನನ್ನ ನೋಡ್ಕೊಂಡು ಹೋಗಕ್ಕಲ್ಲ, ನಿಮ್ಮ ಹತ್ರ ಜಗಳ ಆಡ್ಕೊಂಡ್ ಬಂದಿದ್ದಾರೆ ಅಂತೇಳಿ ಕೇಳಿ ನನಗೂ ತುಂಬಾ ಬೇಜಾರಾಯ್ತು. ಯಾಕೆ ಜಗಳ ಆಡಿದ್ರಿ, ಏನೋ ಚಿಕ್ಕ ಪುಟ್ಟ ಗಲಾಟೆಗಳು ಸಂಸಾರ ಅಂದಮೇಲೆ ಇರ್ತವೆ, ಅದಕ್ಕೋಸ್ಕರ ಈ ತರ ಜಗಳ ಮಾಡ್ಕೊಂಡ್ ಬರಬಾರ್ದು ಅಂತೇಳಿ ನಾನು ಹಾಗೂ ನಮ್ಮ ಯಜಮಾನ್ರು ಹೇಳಿದ್ವಿ. ಆದ್ರೆ ಗೌರಿ ಸುಮ್ಮನೆ ಇಲ್ದೇ ಇರೋದೆಲ್ಲನ ದೊಡ್ಡಮ್ಮಂಗೆ ಹೇಳಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದಾಳೆ. ಆದಷ್ಟು ಬೇಗ ನೀ ಅಣ್ಣ ಮತ್ತೆ ಅತ್ತಿಗೆ ಇಬ್ರು ಬಂದು ನಮ್ಮನ್ನ ನೋಡ್ಕೊಂಡು ಹೋದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ. ಹಾಗೆ ದೊಡ್ಡಮ್ಮನ ಹತ್ರ ಮಾತಾಡಿ ಏನೇ ಸಮಸ್ಯೆ ಇದ್ದು ಬಗೆಹರಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ. ಏನೇದು ಲಕ್ಷ್ಮಕ್ಕ, ಜಿಲೇಬಿಗೆ ಹೆರಿಗೆ ಆತಂತ? ಹ್ಞೂ ಕಣೆ ಭಾಗ್ಯಮ್ಮ, ಜಿಲೇಬಿಗೆ ಗಂಡು ಮಗು ಆಗೈತಂತೆ. ಅದಕ್ಕೆ ಗೌರಿಗೆ ಹೇಳಿದ್ಲಂತೆ, ಪತ್ರ ಬರ್ದು ತಿಳಿಸು ಅಣ್ಣಗೂ ಅತ್ತಿಗೆ ಗುಬ್ಬರ್ಲಿ ಅಂತ ಹೇಳಿದ್ರೆ ಆ ಪತ್ರ ಬರ್ದಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಪತ್ರನೇ ಬರ್ದಿಲ್ಲ ನೋಡು ಅವಳು. ಅದು ಗೊತ್ತಾಗಿ ಇವಾಗ ನಮ್ಮ ಅತ್ತೆ ಹೋಗೈತಲ್ಲ, ಅವಾಗ ಗೊತ್ತಾಗೈತೆ ಅವಳಿಗೆ ಗೌರಿ ಏನು ಪತ್ರ ಬರ್ದಿಲ್ಲ ಅಂತ. ಅದಕ್ಕೇನೆ ಬೇಜಾರು ಮಾಡ್ಕೊಂಡು ಅವಳೆ ಪತ್ರ ಬರ್ದಿದ್ದಾಳೆ ಜಿಲೇಬಿ. ಬಂದು ನೋಡ್ಕೊಂಡು ಹಂಗೇನೆ ಅತ್ತೆ ಹತ್ರ ಏನು ಮಾತಾಡಿ ಕರ್ಕೊಂಡು ಹೋಗ್ರಿ ಅಂತೇನು ಬರ್ದಿದ್ದಾಳೆ. ಹೋಗಿ ಬರ್ಬೇಕು ಕಣೆ. ಪಾಪ ಅವಳಿಗೆ ತವ್ರ ಮನೆಯರು ಅಂತನ ಯಾರು ಇಲ್ಲ, ನಮ್ಮನೆ ತವ್ರ ಮನೆಯರು ಅಂತ ತಿಳ್ಕೊಂಡಿದ್ದಾಳೆ. ಆದ್ರೆ ನಮ್ ಗೌರಿ ಅವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಹೋಗ್ ಬನ್ನಿ ಲಕ್ಷ್ಮೀಂದ ಅಕ್ಕ, ನಿಮ್ದಕ್ಕೆ ಕೂಡ ಬಾಸರಿಗಿದ್ದೀರಾ? ಪಾಪು ಮುಖ ನೋಡಿದ್ರೆ ನಿಮ್ದಕ್ಕೆ ಕೂಡ ಗಂಡ್ ಮಗುನೇ ಆಗುತ್ತೆ. ಹೋಗಿ ನೋಡ್ಕೊಂಡ್ ಬನ್ನಿ. ಪಾಪ ಆ ಗೌರಿ ನೋಡಿ ಎಂತ ಕೆಲಸ ಮಾಡಿದಾಳೆ, ಪತ್ರ ಬರೆದು ತಿಳಿಸ್ಬೇಕು ತಾನೇ ನಿಮ್ದಕ್ಕೆ ಕೂಡ. ಛೇ, ಆ ಗೌರಿಗೆ ಇನ್ನೇನಾದ್ರೂ ಬುದ್ಧಿ ಬರಲ್ಲ, ಅದಕ್ಕೆ ಅವಳಿಗೆ ಇನ್ನು ಮಕ್ಕಳೇ ಆಗಿಲ್ಲ. ಹೋಗ್ಲಿ ಬಿಡೆ ಬಾನು, ಯಾವ್ದೋ ಇದಕ್ ತಕೊಂಡೋಗಿ ಇನ್ಯಾವುದಕ್ಕೂ ಸಂಬಂಧ ಕಲ್ಪಿಸ್ಬೇಡ. ಮಕ್ಕಳಾಗಿಲ್ದೇ ಇರೋದಕ್ಕೆ ಏನೋ ಕಾರಣ ಇರುತ್ತೆ. ಬಿಡು ಹೋಗ್ಲಿ, ಹೆಂಗೋ ಅತ್ಲಾಗೆ ಈಗ್ಲಾದ್ರೂ ನಮಗ್ ಗೊತ್ತಾತಲ್ಲ. ನಮ್ಮ ಅತ್ತೆನೂ ಜಗಳ ಮಾಡ್ಕೊಂಡು ಹೋಗಿದ್ದಾರೆ, ನಾನು ಹೋಗಿ ಕರ್ಕೊಂಬರೋಣ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೋ ಜಿಲೇಬಿನು ಅದಕ್ಕೆ ಸಮಯ ತಕ್ಕಂಗೆ ಪತ್ರ ಬರ್ದಿದ್ದಾಳೆ, ಅವಳು ನೋಡ್ದಂಗೂ ಆಗುತ್ತೆ, ಪಾಪನು ನೋಡ್ದಂಗ ಆಗುತ್ತೆ. ನಾನು ನನ್ನ ಗಂಡನು ಹೋಗ್ತೀವಿ ಇವತ್ತೇನೆ ನೋಡ್ಕೊಂಬರಕ್ಕೆ. ಆ ಗೌರಿಗೆ ಅವಳಿಗೆ ಆಗಿಲ್ವಲ್ಲ ಪಾಪು, ಅದಕ್ಕೇನೆ ಸಿಟ್ಟು ಜಿಲೇಬಿಗೆ ಆಗಿರೋದಕ್ಕೆ. ಹೊಟ್ಟೆ ಉರಿ ಅವಳಿಗೆ. ಅದ್ರಾಗ ಏನ್ ತಪ್ಪೈತೆ ಬಿಡೆ ಭಾಗ್ಯಮ್ಮ, ಎಲ್ಲರಂತೆ ಅವಳನು ತಾಯಿ ಆಗ್ಬೇಕಂತ ಆಸೆ ಪಡ್ತಾಳೆ. ಅಲ್ಲ, ಮೊದಲನೇ ಹೆಂಡತಿ ಅವಳಿಗೆ ಮಕ್ಕಳಾಗಿಲ್ಲ, ಎರಡನೇ ಹೆಂಡತಿಗೆ ಮಗು ಆಗೈತಿ ಅಂತಂದ್ರೆ ಅವಳಿಗೆ ಬೇಜಾರಾಗ್ದಂಗಿರುತ್ತಾ? ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ. ಆದ್ರೆ ಆ ಗೌರಿ ಆ ತಾಳ್ಮೆನೇ ಇಲ್ಲ ಅವಳಿಗೆ, ಒಳ್ಳೆತನ ಅನ್ನೋದೇ ಇಲ್ಲ. ತಂಗಿ ಅಲ್ಲ, ಅದನ್ನು ನನ್ನ ಮಗುನಿ ಅಂತ ನಾನು ನೋಡ್ಕೊಂತ ಇದ್ದಾಳೋ ಅಥವಾ ಏನ್ ಮಾಡ್ತಾ ಇದ್ದಾಳೋ ಸೌತಿ ಅಂತ ಹೇಳಿ ಸರಿಯಾಗಿ ಮಾಡಿಕ್ತಾಳೋ ಇಲ್ವೋ ಅವಳಿಗೆ. ನಾನು ನನ್ನ ಗಂಡನು ಹೋಗ್ತೀವಿ ಇವತ್ತೇನೆ, ಹೋಗಿ ನಮ್ಮ ಅತ್ತೆ ಹಂಗೆ ಮಾತಾಡಿ ಕರ್ಕೊಂಬರ್ತೀವಿ. ಅಲ್ಲ, ಅದ್ರಾಗೇನು ತಪ್ಪಿಲ್ಲ, ಆದ್ರೆ ಹೊಟ್ಟೆ ಕಿಟ್ಪಡಕ್ ಹೋಗ್ಬಾರ್ದು. ನನಗಂತೂ ಆಗ್ಲಿಲ್ಲ, ನನ್ನ ತಂಗಿಗಾದ್ರೂ ಆತಲ್ಲ. ಹೆಂಗ್ ಅತ್ಲಾಗೆ ತಂಗಿ ಮಗುನೇ ನನ್ನ ಮಗು ಅಂತ ನಾ ಬೆಳೆಸ್ಬೇಕು ಅನ್ನೋ ಮನ್ಸಿರ್ಬೇಕು ಅಷ್ಟೇನೆ. ನೋಡಿ ಹೊಟ್ಟೆ ಉರ್ಕಮಕ್ ಹೋಗ್ಬಾರ್ದು. ಆಗಲೇ ಲಕ್ಷ್ಮಕ್ಕ ಸೀನೈ ಬಂತು, ಈಗ ಬಂದ್ರಾ? ಹೊಲಗೆ ಯಾಕೆ ಹೇಳೋಣ ಅಂತ ಹೋಗಿದ್ದೆ, ಆದ್ರೆ ಯಾರನು ಬಿಡುವೆ ಇಲ್ಲ. ನಾಳೆಗೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಇದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ತ್ಯಾವಾರಿದ್ರೆ ತಿರ್ಗನೆಲ್ಲ ಗಡ್ಸಾಗುತ್ತೋ ಏನೋ. ಹೌದಾ, ಹೋಗ್ಲಿ ಬಿಡಿ. ಹಂಗಾರೆ ಇವತ್ತು ನಡೀರಿ, ಗೌರಿರೂರ್ಗೆ ಹೋಗಿ ಜಿಲೇಬಿನ ಮಾತಾಡ್ಸ್ಕೊಂಡು ಪಾಪು ನೋಡ್ಕೊಂಡು ಬರೋಣ. ಹಂಗೆ ಅತ್ತೆನೂ ಕರ್ಕೊಂಡ್ ಬರೋಣ. ಜಿಲೇಬಿಗೆ ಪಾಪು ಆಗೈತಾ? ಹ್ಞೂ ಕಣ್ರಿ, ಆಲೆ 1 ತಿಂಗಳಾತಂತೆ ಹೆರಿಗೆ ಆಗಿ. ನಮ್ ಗೌರಿ ನೋಡು ನಮಗೆ ಒಂದ್ ಮಾತು ಹೇಳಿಲ್ಲ. ಪತ್ರನಾದ್ರೂ ಬರ್ದು ಹೇಳ್ಬೇಕಾ? ಜಿಲೇಬಿ ಪತ್ರ ಬರೆದು ತಿಳಿಸು ಅಂತ ಹೇಳಿದ್ರು ಬರ್ದಿದ್ದೀನಿ ಅಂತ ಸುಳ್ಳು ಹೇಳಿ ಸುಮ್ಮನಾಗಿ ಹೇಳಂತೆ. ನೋಡು, ಜಿಲೇಬಿ ಇವಾಗ ಪತ್ರ ಬರ್ದಿದ್ದಾಳೆ, ಅವಳು ಬರ್ದಿರೋದಕ್ಕೆ ಸರಿ ಆತು. ಇವಾಗ ಗೊತ್ತಾತು ನಮಗೆ. ಬರೀ ಹೋಗೋಣ, ಹೋಗ್ ಬಂದು ಆಮೇಲೆ ಹೊಲ ಗೇಸಕ್ಕಾಗುತ್ತೆ. ಅತ್ತೇನೋ ಕರ್ಕೊಂಡ್ ಬರೋಣ. ಹೌದಾ, ನನ್ಗೆ ಹೊಟ್ಟೆ ಹಸ್ತೈತಮ್ಮ. ನಡಿ ಒಂದಿಟ್ಟು ಉಂಬಕ್ಕಿಕ್ಕು ಉಂಡು ಹೊಲ್ಟು ಹೋಗೋಣ. ಅರೆ ಆಯ್ತು ಲಕ್ಷ್ಮೀಂದ ಅಕ್ಕ, ನಾನು ಬರ್ತೀನಿ. ಬಾಗಿನ ಅಕ್ಕ ಬರ್ತೀರಾ ಮನೆ ಹತ್ರ? ಬರ್ತೀನಿ ನಡಿಯೇ. ಇನ್ನೇನ್ ಕೆಲಸ, ಇವರು ಗೌರಿರೂರ್ಗೆ ಹೋಗ್ತಾರಂತೆ, ನಾನು ನಮ್ಮ ಅಂತಕ್ಕೆ ಹೋಗ್ತೀನಿ. ನಡಿ ಹೋಗೋಣ ನಾವು. ಬರ್ತೀನಿ ಕಣೆ ಲಕ್ಷ್ಮಕ್ಕ. ಸರಿ ಆಯ್ತು, ಹೋಗ್ರಿ. ರೀ, ನಿಮ್ಗೆ ಊಟಕ್ಕೆ ಇಕ್ಕೊಂಬತ್ತೀನಿ ರೀ, ಉಂಡು ಹೊಲ್ಟು ಹೋಗೋಣ ಜಾಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.